ಜಗತ್ಸೃಷ್ಟಿ ಆದರೆ ಸೂರ್ಯನೇ ಇಲ್ಲದ ಮೇಲೆ ಉಳಿದುದಕ್ಕೆ ಏನನ್ನಬೇಕು? ಈಗ ನಾವು ಹಗಲ ರಾತ್ರಿ ಯಾವ ಆಧಾರದ ಮೇಲೆ ಒಂದ್ ದಿನ ಅಂತ ಹೇಳ್ತಾವಂದ್ರೆ ಸೂರ್ಯ ಹುಟ್ಟಿದಾನೆ ಹಗಲಾಯ್ತು, ಮತ್ತೆ ಸೂರ್ಯ ಮುಳುಗಿದ ಕತ್ಲಾಯ್ತು ಅನ್ನೋ ಆಧಾರದ ಮೇಲೆ ನಾವು ಹಗಲು ರಾತ್ರಿಗಳನ್ನ ವಿಚಾರಗಳನ್ನ ನಿರ್ಧಾರ ಮಾಡ್ತೇವೆ. ಒಂದ್ ವೇಳೆ ಸೂರ್ಯನೇ ಇಲ್ಲ ಅಂದ್ಮೇಲೆ ಹಗಲು ರಾತ್ರಿ ಹೆಂಗ್ ನಿರ್ಧಾರ ಮಾಡೋದು, ದಿನಗಳನ್ನ ಹೆಂಗ್ ನಿರ್ಧಾರ ಮಾಡಬೇಕು ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತೈತಪ್ಪ. ಸೂರ್ಯನೇ ಇಲ್ಲವಾದ ಮೇಲೆ ಉಳಿದುದಕ್ಕೆ ಏನೆನ್ನಬೇಕು? ಅಥವಾ ಮಾತು ಮೌನಗಳ ಸಂಬಂಧವಾಗಿ ಓಂಕಾರವೇ ಮೂಲವಿರುತ್ತದೆ. ಇಲ್ಲಿ ಸೂರ್ಯ ಅದನಂದ್ರ ಹುಟ್ಟಿದನಂದ್ರ ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಏನಾರ ಹೇಳ್ತವೆ. ಸೂರ್ಯನಿಲ್ಲ ಅಂದ್ರೆ ಏನ್ ಹೇಳಕ್ ಬರಲ್ಲ. ಆದ್ರೆ ಮತ್ತೆ ಏನ್ ಹೇಳ್ಬೇಕಾಗ್ತದಪ್ಪ ಅಂತಂದ್ರ ಆ ಓಂಕಾರದ ಮೂಲವಿರ್ತದೆ ಎಲ್ಲದಕ್ಕೂ. ಆ ಸೂರ್ಯನಿಗೂ ಕೂಡ ಆಧಾರವಾಗಿರ್ತಕ್ಕಂಥದ್ದು ಒಂದು ಓಂಕಾರ ಮೂಲವಿರುತ್ತದೆ. ಆದರೆ ಆ ಓಂಕಾರವೇ ಅಡಗಿದ ಮೇಲೆ ಉಚ್ಚಾರ ಮಾಡುವುದು ಹೇಗೆ? ಓಂಕಾರದಿಂದ ಪಂಚಭೂತಗಳ ಉದಯ ಅಥವಾ ಓಂಕಾರದಿಂದ ಜಗತ್ ಸೃಷ್ಟಿ ಅಂತ ನಾವೆಲ್ಲ ಹೇಳ್ತೇವೆ. ಓಂಕಾರನ ಅಡಗಿತ ಅಂದ ಮೇಲೆ ಮತ್ತೆ ಯಾವ ರೀತಿ ಹೇಳುವುದು? ಮೇಲಿನ ದೃಷ್ಟಾಂತಗಳಂತೆ ಅನುಭವ ಮತ್ತು ಅನುಭವಿಸುವವ ಮುಂತಾದವು ಎಲ್ಲ ಈ ಮಾಯೆಯ ಕಾರಣದಿಂದಲೇ ತೋರುತ್ತಿದ್ದು ಮೂಲತಃ ಮಾಯೆಯೇ ಇಲ್ಲದಿರುವ ಸ್ಥಿತಿಗೆ ಏನೆನ್ನಬೇಕು? ಈ ಮಾಯೆ ಇರೋದ್ರಿಂದ ನಾವು ಅದನ್ನ ನೋಡಿದ್ವಿ, ಕಂಡಿದ್ವಿ, ಅದನ್ನ ಅನುಭವಿಸಿದ್ವಿ, ನಾವು ಏನೆಲ್ಲ ಹೇಳ್ತೀವಿ. ಆದ್ರೆ ಆ ಮಾಯೆ ಇರೋದ್ರಿಂದ ಅದನ್ನೆಲ್ಲ ಕಾರಣದಿಂದ ಅನುಭವಿಸಿದ್ವಿ, ನೋಡಿದ್ವಿ, ಮಾಡಿದ್ವಿ ಅಂತ ಹೇಳ್ತೀವಿ. ಆ ಮಾಯೆಯೇ ಇಲ್ಲದಿರುವ ಸ್ಥಿತಿಗೆ ಏನನ್ನಬೇಕು? ವಸ್ತುವೊಂದು ತಾನೊಂದು ಹೀಗೆ ಬೇರೆ ಬೇರೆ ಇದ್ದರೆ ಅನುಭವದ ಬಗ್ಗೆ ಸುಖವಾಗಿ ಮಾತನಾಡಬಹುದಾಗಿತ್ತು. ಆದರೆ ತನ್ನಕ್ಕಿಂತ ವಸ್ತು ಬೇರೆ ಎಂಬುದರ ತಾಯಿಯಾದ ಮಾಯೆಯು ಬಂಜೆಯ ಮಗಳಂತೆ ಸುಳ್ಳಿರುವಳು. ಅದಕ್ಕಾಗಿ ಮೂಲದಲ್ಲಿಯೇ ಐಕ್ಯತೆ ಇರುತ್ತದೆ. ಇಲ್ಲಿ ನಾವೇನಾರ ಕಾಣ್ತು, ನೋಡಿದ್ವಿ, ಮಾಡಿದ್ವಿ, ಅನುಭವಿಸ್ತೇವಿ ಅಂತಂದ್ರ ಅದೆಲ್ಲದು ಮೂಲ ಮಾಯೆ ಇರ್ತದೆ. ಆ ಮಾಯೆ ಅಂದ್ರೆ ಹೆಂಗಪ್ಪ ಅಂದ್ರೆ ಬಂಜೆಯ ಮಕ್ಕಳಂತೆ. ಅಂದ್ರೆ ಅರ್ಥಾತ್ ಶಬ್ದದಲ್ಲಿ ಬಂಜೆ ಅಂದ್ರೆ ಏನೋ ಇಲ್ಲದ್ದು, ಇದು ಮಕ್ಕಳು ಇಲ್ದವಳು. ಮಕ್ಕಳು ಇಲ್ದವಳಿಗೆ ಮಕ್ಕಳದಾರ ಅಂತಂದ್ರ ಇದು ಏನೋ ಇಲ್ಲದ ಸುಮ್ನೆ ಕಲ್ಪಿಸ್ಕೊಂಡ್ ಭ್ರಾಂತಿಯಿಂದ ಒದ್ದಾಡ್ದಂಗ ಆಗ್ತದೆ. ಅದು ಸುಳ್ಳೆ ಇರುವುದು, ಬಂಜೆಯ ಮಗಳಂತೆ ಸುಳ್ಳಿರುವಳು. ಅದಕ್ಕಾಗಿ ಮೂಲದಲ್ಲಿಯೇ ಐಕ್ಯತೆ ಇರುತ್ತದೆ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಆ ಮೂಲದಲ್ಲಿ ಅದು ಏನೊಂದಿಲ್ಲ, ಅವನ್ನ ಹುಟ್ಟೋದಕ್ಕಿಂತ ಮೊದಲೇ ಅದನ್ನ ಸಂಹಾರ ಮಾಡೋದು. ಅಂದ್ರೆ ಬೀಜವನ್ನ ಉರಿದ್ರ ಮತ್ತೆ ಹುಟ್ಟೋದಲ್ಲ, ಹುಟ್ಟಿದ ಮೇಲೆ ಕಳೆ ಆಗ್ತದೆ, ಕೀಳ್ಬೇಕು, ಮಾಡ್ಬೇಕು ಅನ್ನೋದೆಲ್ಲ ಭ್ರಾಂತಿ ಇರ್ತದೆ. ಆ ಪೂರ್ಣ ಜ್ಞಾನದಿಂದ ಮೂಲದಲ್ಲಿ ಅದನ್ನ ಐಕ್ಯ ಮಾಡ್ಬೇಕು. 36 ನುಡಿ 36-44 ಜನ್ಮರಹಿತನಾದ ಆತ್ಮನು ಮಲಗಿದ್ದನು. ಆಗ ಅವನಿಗೊಂದು ಕನಸು ಬಿದ್ದಿರಲು ಮತ್ತೆ ಆ ಕನಸಿನಲ್ಲಿ ಅವನು ಬೇರೊಂದು ಕನಸು ಕಂಡನು. ಈ ಕನಸಿನಲ್ಲಿಯೂ ಸಂಸಾರ ದುಃಖದಿಂದ ಬೆಂದು ಅವನು ಸದ್ಗುರುಗಳಿಗೆ ಶರಣ ಹೋದನು. ಅಲ್ಲಿ ಸದ್ಗುರುಗಳ ಕೃಪೆಯಿಂದ ಸಂಸಾರವು ಕೊಟ್ಟಿಯಾಗಿ ಜ್ಞಾನದಿಂದ ಅಜ್ಞಾನ ನಷ್ಟವಾಯಿತು. ಅಂದ್ರ ಇಲ್ಲಿ ನನಗೊಂದ್ ಕನಸು ಬಿದ್ದಿತ್ತು, ಮತ್ ಕನಸ್ನಾಗ ಒಂದ್ ಕನಸು ಬೀಳ್ತು. ಅದು ಯಾವ್ದ್ರಿಂದ ಮಾಯ ಆಯ್ತಪ್ಪ ಅಂದ್ರ ಆ ಗುರುವಿನಿಂದ ಮಾಯ ಆಯ್ತು. ಆ ಗುರುವು ಇದು ಸಂಸಾರ ಸುಳ್ಳು ಐತಪ್ಪ, ಕೊಟ್ಟಿ ಐತಿ, ನಿನಗೆ ಈ ಅಲ್ಲಿ ನಿದ್ದಿಗಣ್ಣಾಗ ಹೆಂಗ್ ಕನಸು ಬಿದ್ದಿರ್ತತೋ ಹಂಗ ಇದು ಕೂಡ ಒಂದು ಕನಸೇ. ಇದನ್ನ ನೀನು ಎಚ್ಚೆತ್ಕೊಂಡಿಲ್ಲ. ಎಲ್ಲಿವರೆಗೆ ಎಚ್ಚೆತ್ಕೊಳ್ಳಲ್ವೋ ಅಲ್ಲಿವರೆಗೆ ಈ ಸಂಸಾರ ಅನ್ನೋದೊಂದು ಕನಸೇ. ಇದನ್ನ ನಿಜಗುಂಡ್ರೆ ಹೇಳ್ತಾರೆ ಕನಸಂತ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ ಅಂತ. ಇದನ್ನ ನಾವು ಕನಸಂತ ತಿಳಿಬೇಕಂದ್ರ ಮೊದಲು ನಾನು ಯಾರು ಅನ್ನೋದು ಪರಿಚಯ ಆಗ್ಬೇಕು. ನಾನು ಯಾರು ಅನ್ನೋದು ಪರಿಚಯ ಆದ್ರ ಇದನ್ನ ಕನಸು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಸದ್ಗುರುವೇ ಬೇಕು. ಇದು ಜ್ಞಾನದಿಂದ ಅಜ್ಞಾನ ನಷ್ಟವಾಗ್ತದೆ. ಎಲ್ಲಿವರೆಗೂ ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆಂಬ ಜ್ಞಾನ ಉದಯವಾಗುವುದಿಲ್ಲವೋ ಅಲ್ಲಿವರೆಗೂ ಈ ಹೊರಗಿನ ನಾನು ಅಂತವೆ ಅದೆಲ್ಲದು ದುಃಖ ಶೋಕಗಳಿಗೆ ಕಾರಣವಾಗ್ತದೆ. ಜಗತ್ತು ಮುಂತಾಗಿ ಇದ್ದುದೆಂದು ಅನಿಸುವುದೆಲ್ಲವೂ ಇಲ್ಲವಾಯಿತು ಮತ್ತು ಶೂನ್ಯವು ತಾನೇ ಇಲ್ಲವಾಗಿ ಅಡಗಿತ್ತು. ಹೀಗೆ ಇದ್ದದ್ದು ಇಲ್ಲದ್ದು ಇವೆರಡೂ ಹೋಗಿ
ಏನೊಂದು ಆಗಿರದ ಸ್ಥಿತಿಯೇ ಉಳಿಯಿತು. ಅಂದ್ರ ಇಲ್ಲಿ ಜ್ಞಾನದಿಂದ ಅಜ್ಞಾನದ ಕೇಡಾಯ್ತು, ಆಮೇಲೆ ಜ್ಞಾನಾಜ್ಞಾನಗಳ ಎರಡೂ ಹೋಯ್ತು. ಏನೊಂದು ಇಲ್ಲದ ನಾನು ಜ್ಞಾನಿನೂ ಅಲ್ಲ ಅಜ್ಞಾನಿನೂ ಅಲ್ಲ, ನಾನು ಏನೊಂದು ಅಲ್ಲ, ನಾನು ಬದ್ಧನೂ ಅಲ್ಲ, ನಾನು ಮುಕ್ತನಲ್ಲ, ನಾನು ಏನೊಂದು ಅಲ್ಲ ಅನ್ನೋದು ಆ ಏನೊಂದು ಆಗಿರದ ಸ್ಥಿತಿ ಉಳಿಯಿತಂದ್ರೆ ಪೂರ್ಣ ಸಹಜವಾದ ಸ್ಥಿತಿ ಅಲ್ಲಿ ಉಳಿತು. ಶೂನ್ಯತ್ವರಹಿತವಾದ ಶುದ್ಧ ಜ್ಞಾನ ಪ್ರಕಟವಾಗಿ ಅದರಿಂದ ಸಮಾಧಾನವಾಯಿತು. ಯಾವಾಗ ಶೂನ್ಯತ್ವ ಅಂದ್ರೆ ಏನಿಲ್ಲದ ಶುದ್ಧ ಜ್ಞಾನ ಪ್ರಕಟವಾಯ್ತು ಅವಾಗ ಸಮಾಧಾನ ಆಗ್ತದೆ. ಆತ್ಮವಸ್ತುವೇ ತಾನಾಗಿ ಸಹಜ ಸ್ಥಿತಿ ಪ್ರಾಪ್ತವಾಯಿತು. ಅದ್ವೈತ ನಿರೂಪಣವನ್ನು ಕೇಳಿದ ದ್ವೈತದ ಸುದ್ದಿ ಅಡಗಿತು. ಅಂದ್ರ ಇಲ್ಲಿ ಆ ಪರಬ್ರಹ್ಮನಿದ್ದೇನೆ ಅನ್ನೋ ಒಂದು ಸುದ್ದಿಯನ್ನು ಕೇಳಿದಾಗ ಈ ನಾನು ಬೇರೆ ಇದ್ದೇನೆ, ನಾನು ಜೀವನಿದ್ದೇನೆ, ನಾನು ಅವನಿದ್ದೇನೆ ಎಂಬ ಒಳಗಿನ ಎಲ್ಲ ಅಹಂಕಾರಗಳು ಅಡಿಗೋದ್ವು. ಎಲ್ಲಿವರೆಗೆ ಆ ನುಡಿ ಕೇಳಲ್ವೋ ಅಲ್ಲಿ ತನಕ ಇವು ಆಟ ಆಡ್ತವು, ನಮ್ಮನ್ನ ಆಡಿಸ್ತವು, ಜನನ ಮರಣದ ಚಕ್ರಕ್ಕೆ ಗುರಿ ಮಾಡ್ತವು. ಯಾವಾಗ ಅದ್ವೈತದ ನುಡಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ನುಡಿ, ತತ್ವಮಸಿ ಮಹಾವಾಕ್ಯದ ನುಡಿಗಳು ಬಿದ್ದು ಅವಾಗಿದು ದ್ವೈತ ಭಾವ ಅಡಿಗೋಯ್ತು. ಹೀಗೆ ಜ್ಞಾನದ ಸುದ್ದಿಯನ್ನು ಹೇಳುತ್ತಲೇ ಅವನು ಎಚ್ಚರಾದನು. ಶ್ರೋತೃಗಳೇ, ಒಳ್ಳೆ ಜಾಗರೂಕತೆಯಿಂದ ನಾವು ಹೇಳುತ್ತಿರುವ ಅರ್ಥದಲ್ಲಿ ಮನಸ್ಸನ್ನು ಪ್ರವೇಶಿಸಿರಿ. ಅದರ ಸರಿಯಾದ ಮರ್ಮ ಸಿಕ್ಕಿತೆಂದರೆ ನಿಮ್ಮಲ್ಲಿ ಪರಿಪೂರ್ಣ ಸಮಾಧಾನ ಅಡಗುವುದು. ಅಂದ್ರ ಇಲ್ಲಿ ವಿಚಾರವನ್ನು ನೀವು ಯಾವ ರೀತಿ ಬಿಡಿಸಿ ಹೇಳ್ತಾರಲ್ಲ, ಜ್ಞಾನ ಮತ್ತು ಅಜ್ಞಾನದ ವಿಚಾರಗಳನ್ನ, ಈ ಜೀವನ ಮತ್ತು ಪರಮಾತ್ಮನನ್ನ ಇರ್ತಕ್ಕಂಥ ವಿಷಯವನ್ನ ಇದ್ರೊಳಗೆ ನಮ್ಮ ಮನ ಪ್ರವೇಶ ಆಗಿ ಯಾವ್ದು ಸರಿ ಯಾವ್ದು ಅನ್ನೋದನ್ನ ನಿರ್ಧರಿಸ್ಬೇಕು. ನಿರ್ಧರಿಸಿ ನಾವೇ ಅರ್ಥ ಮಾಡ್ಕೊಂಡು ಇದ್ರ ಮರ್ಮವನ್ನ ತಿಳಿಬೇಕು. ಇದ್ರದ ಒಂದನಂ ಗುರು ವೀರನೇ, ಒಂದನಂ ಸುಖ ಸಾರನೆ, ಬಂದ ಮೋಕ್ಷಗಳೆಂಬುವೆರಡರ ಸಂದು ತೋರಿದ ತೀರನೆ. ಅಂದ್ರೆ ಈ ಸಂದು ಅಂದ್ರೆ ದೇಹ ಮತ್ತು ಆತ್ಮದ ನಡುವೆ ಒಂದು ಈ ಮನ ಅನ್ನೋದೈತಲ್ಲ, ಇದೇ ನಮ್ಮನ್ನು ಬಂಧನಕ್ಕೀಡು ಮಾಡ್ತತಿ. ಇದನ್ನ ಹುಡುಕಿ ಮೂಲದಲ್ಲಿ ಇದನ್ನ ತಡೆ ಹಿಡಿದ್ರೆ ಇದು ನಮ್ಮನ್ನ ಏನೊಂದು ಮಾಡಲಾರದು. ಈಗಲೇ ಮಲಗಿದವನು ಜ್ಞಾನದಿಂದ ಎಚ್ಚರಾದನೆಂದು ಹೇಳಿದವಷ್ಟೇ. ಆದರೆ ಈ ಎಚ್ಚರವು ಕನಸಿನಲ್ಲಿಯೇ, ಕನಸಿನಿಂದ ಎಚ್ಚರಿಕೆಯೇ ಹೊರತು ಪೂರ್ಣ ಎಚ್ಚರವಲ್ಲ. ಅಂದ್ರ ನೀನು ಪರಮಾತ್ಮದಿ ಅಂತ ನಾವು ನಿಮಗೆ ಈಗ ಹೇಳಿದೇವಂದ್ರ ನಿನಗೆಲ್ಲ ಪೂರ್ತಿ ಎಚ್ಚರ ಆಗಿಲ್ಲ. ಆ ಕನಸಿನೊಳಗ ಒದ್ದಾಡ್ತಿದ್ದಲ್ಲ, ಆ ಕನಸಿನೊಳಗೆ ದುಃಖಕ್ಕೆ ಸಿಲುಕಿದ್ದಲ್ಲ, ನೀನು ಕನಸಿನೊಳಗ ಸಿಕ್ಕಂಡ್ರ ನೀನಲ್ಲಪ್ಪ, ನೀನು ಪರಮಾತ್ಮನಿದ್ದೀಯ, ನೀನು ಅವನಿದ್ದೀಯ ಅಂತ ಯಾವ್ದೋ ಒಂದು ನುಡಿ ಕೂಗದಂಗ, ಎಲ್ಲೋ ಕಾಡ ಅಡವಿಯಲ್ಲಿ ಒಬ್ರೆ ನಾವು ಸಿಲುಕಿದಾಗ ಯಾರಾದ್ರೂ ಒಬ್ಬ ಮನುಷ್ಯ ಯಾರಾದ್ರೂ ಒಬ್ರು ಸಿಕ್ಕ್ರ ಎಷ್ಟೋ ಸಮಾಧಾನ ಆದಂಗಾಗಿರ್ತತಿ. ನಾವೇನ ಘೋರಾರಣ್ಯ ದಾಟಿರಲ್ಲ, ಆದ್ರ ಜೊತೆಗೆ ಯಾರೋ ಒಬ್ರು ಸಿಕ್ರಲ್ಲ ಅನ್ನೋದೊಂದು ಸಮಾಧಾನ ಹೆಂಗ ಆಗ್ತದೋ ಹಂಗ ಈ ಕನಸಿನಲ್ಲಿ ಇದ್ದಾಗ ಕೂಡ ಅದೇ ಕನಸಿನಲ್ಲಿ ನೀನು ಪರಮಾತ್ಮನಿದ್ದಿ ಎಂಬ ನುಡಿಯನ್ನ ಈಗ ಹೇಳಿದೆವಷ್ಟೇ, ನೀನ್ ಕೇಳಿದೆಯಷ್ಟೇ, ಇನ್ನು ಪೂರ್ಣವಲ್ಲ. ಆದರೆ ಈ ಎಚ್ಚರವು ಕನಸಿನಿಂದ ಎಚ್ಚರಿಕೆಯ ಹೊರತು ಪೂರ್ಣ ಎಚ್ಚರವಲ್ಲ. ಈ ಒಂದು ಎಚ್ಚರಿಕೆಯ ಸ್ಥಿತಿಯನ್ನು ಪಡೆದ ನಂತರ ಏನಾಯಿತೆಂದರೆ ಸದ್ಗುರು ಹೇಳಿದ ಜ್ಞಾನವೆಲ್ಲವೂ ಕೂಡ ಕನಸಿನ ಸಮಾನವಾಗಿ ಅಡಗಿ ಶಬ್ದಗಳಿಗೆ ನಿಲುಕದ ಅನಿರ್ವಚ್ಯ ಸುಖವು ಉಳಿಯಿತು. ಅಂದ್ರ ಆ ಗುರುವಿನ ವಾಣಿಯನ್ನು ಕೇಳಿದ ತಕ್ಷಣ ಆಗಿಲ್ಲ, ಕೇಳಿ ಅದನ್ನ ಅಂತರಂಗದೊಳಗ ವಿಮರ್ಶಿಸಿ ನೋಡಿದಾಗ ಗೊತ್ತಾಗ್ತದೆ ಇದು ಎಲ್ಲದೂ ಕೂಡ ಇದು ಒಂದು ಕನಸೆ. ನಾನು ಆತ್ಮನಿದ್ದೇನೆ ಅನ್ನೋದು ಕೂಡ ಒಂದು ಕನಸೆ. ಮೊದಲು ನಾನು ಬದ್ಧನಿದ್ದೇನೆ ಅನ್ನೋದು ಒಂದು ಕನಸೆ, ಅದ್ರೊಳಗೆ ನಾನು ಆತ್ಮನಿದ್ದೇನೆ ಅನ್ನೋದು ಒಂದು ಕನಸೆ. ಅಂದ್ರ ಈ ಬದ್ಧತ್ವವನ್ನ ದೇಹ ಮತ್ತು ಮನಸ್ಸು ಎಂಬ ನಾನನ್ನು ಒಡೆಯೋದಕ್ಕೆ ಈ ಆತ್ಮನೆಂಬ ಖಡ್ಗವನ್ನು ತಗನದು. ಈ ದೇಹ ಮತ್ತು ಮನಸ್ಸು ಎಂಬ ಆವನ್ನ ಹೊಡೆಯೋದಕ್ಕೆ ಕಲ್ಲ ತಗಂದು ಕೋಲ ಏನೋ ಒಂದ್ ತಗಂದ್ ಹೊಡಿತೇವೆ. ಆ ಸತ್ ಮೇಲೆ ಆ ಕೋಲ್ನ ಅದನ್ನ ಎರಡೇ ಬಿಸಾಕಿಲ್ಲ, ಸುಡೋದಾದ್ರೆ ಸುಟ್ ನಡಿ ಅಂದ್ಬಿಡ್ತೇವೆ. ಮುಳ್ಳು ತಗೊಂಡ್ಬೇಕಂದ್ ಮುಳ್ಳು ಅದನ್ನ ಎರಡೇ ಹೆಂಗ್ ಬಿಸಾಕಿದಂಗ ನೀನ್ ಆತ್ಮದನೆ ಅಂತ ಯಾಕೆ ಹೇಳ್ತೀಯ? ನೀನ್ ಅದೇ ಇದೀಯಾ? ನೀನ್ ಮತ್ತೆ ನಾನು ಮನುಷ್ಯನದೇ ಅಂತೇನು ಹೇಳೋದ ಅವಶ್ಯಕತೆ ಇಲ್ಲ. ನೀನ್ ಅವನೇ ಇದೀಯಾ ಅನ್ನೋದು ಪೂರ್ಣ ಎಚ್ಚರವಾಗ್ತದೆ. ಈ ಸ್ಥಿತಿಯನ್ನು ಪಡೆದ ನಂತರ ಏನಾಯ್ತೆಂದರೆ
ಸದ್ಗುರುಗಳ ಹೇಳಿದ ಜ್ಞಾನವೆಲ್ಲವೂ ಕೂಡ ಕನಸಿನ ಸಮಾನವಾಗಿ ಅಡಗಿ ಶಬ್ದಗಳಿಗೆ ನಿಲುಕದ ಅನಿರ್ವಚ ಸುಖವಂದ್ರ ನಾನು ಯಾವ್ದಾವ್ದು ಈ ಶಬ್ದದಾಗ ಆತ್ಮನ ಅಂತ ಹೇಳೋದಲ್ಲ, ಇನ್ನೊಂದು ಅಂತ ಹೇಳೋದಲ್ಲ, ನಾನೇನೇನು ಅಲ್ಲ, ನಾನು ಏನೊಂದು ಅಲ್ಲ. ಏನಾರ ಅಂತಿ ಅಂದ್ರ ಮತ್ತ ಅದ್ರಾಗ ಒಂದು ಉಳ್ಕೊಂಡತಿ, ಅದು ನಾನು ಏನೇನೊಂದು ಅಲ್ಲ ಅನ್ನೋದು. ಅಲ್ಲಿ ಶಬ್ದಗಳ ಹೊರತಾಗಿ ಏಕತ್ವವು ಅನುಭವವಿಲ್ಲ. ಅನುಭವಿಸುವವನು ಇಲ್ಲದ ಸ್ಥಿತಿಯು ಪ್ರಕಟವಾಗಿ ಅವನು ಮತ್ತೊಮ್ಮೆ ಪೂರ್ಣವಾಗಿ ಎಚ್ಚರಾದವನು. ಅಂದ್ರ ನಾನು ಅನುಭವಿಸ್ತಾನೆ, ನಾನು ನೋಡ್ತಾನೆ, ಆ ಪರಬ್ರಹ್ಮವನ್ನು ಅನುಭವಿಸ್ತಾನೆ, ನಾನು ಮಾಡ್ತಾನೆ ಅನ್ನೋದಾದ್ರ ಮತ್ತ ಅಲ್ಲೇನು ದ್ವೈತ ಭಾವ ಉಳಿತೈತಿ. ಅದು ಪೂರ್ಣ ಏನೊಂದಿಲ್ಲದ ನಾನು ಬಟ್ಟ ಬಯಲು. ಆ ಬಯಲು ನಾನು ಏನೊಂದು ಇಲ್ಲ. ಇಲ್ಲಿ ಪರಮಾನಂದ್ರ ರಮಾನಂದ್ರ ಒಂದು ವಚನ ಹೇಳ್ತಾರೆ, ನಾನೆಂಬುದೇ ಸಾವಿತ್ರಿ ಆಗಿರುವುದು, ನಾನೆಂಬುದೇ ಪ್ರಣವವೆಂಬ ಓಂಕಾರವಾಗಿರುವುದು, ನಾನೆಂಬುದೇ ಜಗದ ಹೋಗುಗಳಾಗಿರುವುದು, ನಾನೆಂಬುದಿಲ್ಲದರೆ ಜಗವೇ ಇಲ್ಲ, ನಾನೆಂಬುದೇ ಬರಿದು ರಮಾನಂದರ ಬೋಧೆ ಇದು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಆತ್ಮಾನ್ವೇಷಣೆಯ ಮುಂದುವರೆದ ಹೋದಲ್ಲೋದಂತೆಲ್ಲ ನಾನು ಅನ್ನೋದು ಪ್ರಕಟವಾಗ್ತದೆ. ಆ ನಾನು ಅನ್ನೋದು ಕೂಡ ಮುಂದುವರೆದಾಗ ಅಲ್ಲಿ ನಾನು ನೀನೆಂದೆಂಬುದೇನು ತೋರದೆ ಕೇವಲ ಸಚ್ಚಿದಾನಂದ ಪ್ರಭು ಅನ್ನೋದು ಮಾತ್ರ ಉಳಿತೈತಿ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತದೆ. ನೋಡಿ 45-61. ಶಿಷ್ಯನೇ, ಈ ನಿರೂಪಣದ ಮೂಲ ಸಂಗತಿಯನ್ನು ಇನ್ನೂ ಸ್ಪಷ್ಟ ಮಾಡುತ್ತೇವೆ. ಅಂದರೆ ನಿನ್ನೊಳಗೆ ಹಚ್ಚ ಸಮಾಧಾನ ನೆಲೆಸುವುದು. ಆಗ ಶಿಷ್ಯನು ವಿನಂತಿಸಿದ್ದೇನೆಂದರೆ, ಗುರುಗಳೇ, ನನ್ನ ಮನಸ್ಸಿನಲ್ಲಿಯೂ ಇದೇ ಇದ್ದಿತ್ತು. ಅಂದ್ರೆ ಅವ್ರ ಗುರುಗಳು ಹೇಳ್ತಾರ, ನೋಡಪ್ಪ ಎಷ್ಟು ಉದಾಹರಣೆ ಕೊಟ್ಟದ್ದು ಇಷ್ಟ ಅಲ್ಲ, ನಿನಗಿನ್ನೂ ವಿಚಾರಗಳನ್ನ ತಿಳಿಸಿ ಹೇಳ್ತಾನೆ, ಅದನ್ನ ಸ್ವಲ್ಪ ಕೇಳಪ್ಪ ಅಂತ ಹೇಳ್ತಾರ ಗುರುವು. ಅದ ಶಿಷ್ಯನ, ಹೌದು ಗುರುವೇ, ನನಗಿನ್ನೂ ಪೂರ್ಣ ಆಗಿಲ್ಲ, ನಾನು ಅದನ್ನ ಕೇಳಬೇಕಂತಿದ್ದೆ, ನೀವು ಅದನ್ನ ಹೇಳಿದ್ರಿ, ಅದನ್ನ ಹೇಳಿ ಗುರುವೇ ಅಂತ ಆತ ಶಿಷ್ಯ ಮತ್ತೆ ಗುರುವಿಗೆ ಮನವಿ ಮಾಡ್ಕೊಂತ, ತಾವು ಇಷ್ಟೊತ್ತಿನವರೆಗೂ ನಿರೂಪಣೆ ಮಾಡಿದ ವಿಷಯವನ್ನೇ ಪುನಃ ನಿರೂಪಿಸಿರಿ. ನನಗೆ ಚೆನ್ನಾಗಿ ತಿಳಿಯುವುದಕ್ಕಾಗಿ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿರಿ. ಹಾಗೂ ನಾನು ಇಲ್ಲಿಯ ಮುಖ್ಯ ಮರ್ಮವನ್ನು ಹೊಂದುವಂತೆ ಮಾಡಿರಿ. ಅಂದ್ರೆ ಆತ ಏನ್ ಕೇಳ್ತಾನ, ಗುರುವೇ ನೀವು ಇಲ್ಲಿವರೆಗೆ ಹೇಳಿದ್ರಲ್ಲ, ಹೇಳಿದ್ದನ್ನ ಹೇಳಿ ನನಗೆ ಪೂರ್ತಿ ಕರಿಗೊಳ್ಬೇಕು. ಅಂದ್ರ ನನ್ನ ಮನದೊಳಗೆ ಗಟ್ಟಿಯಾಗಿ ಉಳ್ಕೋಬೇಕು, ನನ್ನ ಮನದೊಳಗೆ ಗಟ್ಟಿಯಾಗಿ ಉಳಿಯುವಂತೆ ಅದನ್ನ ಹೇಳಿದ್ದನ್ನ ಹೇಳ್ರಿ. ಅದ್ರ ಮರ್ಮ ನಾನಿನ್ನೂ ಚೆನ್ನಾಗಿ ತಿಳಿಬೇಕು. ತಿಳಿದು ಮತ್ತೆ ಈ ಜನ್ಮ ರಹಿತನೆಂದರೆ ಯಾರು, ಅವನು ಕನಸನ್ನು ಹೇಗೆ ಕಂಡನು, ಇದೇ ಮೊದಲಾದ ವಿಷಯ ಅಲ್ಲಿ ಯಾವ ಭಾವದಿಂದ ಹೇಳಿದೆ ಅನ್ನೋದನ್ನ ಹೇಳ್ರಿ ಅಂತ ಅದ್ ಕೇಳ್ತಾನೆ. ಶಿಷ್ಯನು ಆದರವನ್ನು ನೋಡಿ ಗುರುಗಳು ಅವನಿಗೆ ಉತ್ತರ ಕೊಡುತ್ತಾರೆ. ಅಂದ್ರೆ ಆತ ಮತ್ತೆ ನನಗೆ ಇನ್ನೊಂದ್ ಸ್ವಲ್ಪ ಈ ಕನಸಿಂದು ಅದನ್ನ ಕನಸು ಕಾಣ್ತಿದ್ದೆ ಅಂದ್ರಿ, ಅದ್ರಾಗ ಮತ್ತೆ ಇನ್ನೊಬ್ಬನ್ ಕನಸು ಬಂದ ಅಂದ್ರಿ, ಆ ಕನಸ್ನಾಗ ಅಹಂ ಬ್ರಹ್ಮಾಸ್ಮಿ ಉದಯವಾಯ್ತು, ಆತ್ಮನೇ ನಾನಿದ್ದೇನೆ ಅಂತ ಹೇಳಿದ್ರಿ, ಆಮೇಲೆ ಆತ್ಮನೂ ಅಲ್ಲ ನೀನು ಅಲ್ಲ ಇದು ಎಲ್ಲದೂ ಮತ್ತೆ ಹೋಯ್ತು ಅಂತ ಹೇಳಿದ್ರಿ, ನನಗೆ ಇದನ್ನ ಮನನ ಆಗುವಂತೆ ನನಗೆ ಇನ್ನೊಂದ್ಸರಿ ತಿಳಿಸಿ ಗುರುವೆ ಅಂತ ಅದ್ ಕೇಳ್ತಾನೆ. ಸ್ತೋತ್ರಗಳು ಅದನ್ನೇ ಈಗ ತತ್ಪರತೆಯಿಂದ ಕೇಳಬೇಕು. ಸದ್ಗುರುಗಳು ಶಿಷ್ಯನೇ ಲಕ್ಷ್ಯಗೊಟ್ಟು ಕೇಳು, ಜನ್ಮ ರಹಿತನೆಂದು ಹೇಳಿದವಲ್ಲ ಅವನು ನೀನೇ ಇರುವೆ. ಅಂದ್ರ ಅವ್ರ ಮೊದಲು ನೀನ್ ಆತ್ಮನಿದ್ದೀಯಪ್ಪ ಅಂತ ಹೇಳಿದ್ರು, ನಂತರ ಆತ್ಮನಲ್ಲ ನೀನ್ ಏನೊಂದೆಲ್ಲ ಪೂರ್ಣ ಅಂತ ಹೇಳಿದ್ರು. ಮತ್ತೆ ಅವನ್ ಯಾರಪ್ಪ ಅಂದ್ರೆ ಅವನು ನೀನೇ ಇದ್ದೀಯ. ಅಂದ್ರ ತತ್ ಅಂದ್ರ ಪರಮಾತ್ಮ, ಅಸಿ ಅಂದ್ರ ನೀನು ಅಂದ್ರ ಆ ಎಲ್ಲಾ ಗುಣಧರ್ಮಗಳನ್ನ ಈಗೇನ್ ನಾವ್ ಇಲ್ಲಿವರೆಗೂ ವರ್ಣನೆ ಮಾಡಿದಿವಲ್ಲ, ಜ್ಞಾನಕ್ಕೂ ಆಧಾರವಾಗಿರ್ತಕ್ಕಂಥ, ಸರ್ವ ಆಗು ಹೋಗುಗಳಿಗೂ ಸರ್ವದಕ್ಕೂ ಆಧಾರವಾಗಿರ್ತಕ್ಕಂಥ ಆ ಪರಿಪೂರ್ಣ ವಸ್ತು ಬೇರೆ ಯಾರು ಅಲ್ಲ, ಆ ಜನ್ಮ ರಹಿತನಾಗಿರ್ತಕ್ಕಂಥವನು ನೀನೇ ಇರುವೆ ಅಂತೇಳಿ ಗುರು ಹೇಳ್ತಾರೆ. ಇನ್ನು ನೀನು ಕನಸಿನಲ್ಲಿ ಕನಸು ಯಾವುದು ಕಂಡಿರುವಿ ಎಂಬುದನ್ನಾದರೂ ಹೇಳುತ್ತೇವೆ. ಕನಸಿನಲ್ಲಿ ಕನಸೆಂದರೆ ಪ್ರಪಂಚವೇ ಇರುವುದೆಂದು ತಿಳಿ. ಕನಸಿನಲ್ಲಿ ಕನಸು ಯಾವ್ದಪ್ಪ ಅಂದ್ರೆ ಈ ಪ್ರಪಂಚವೇ ಒಂದು ಕನಸು. ಇದ್ರಾಗೆಲ್ಲ ನಾವು ಹಂಗ್ ಬಾಳ್ಬೇಕು, ಹಿಂಗ್ ಬಾಳ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೆಲ್ಲ ಕಲ್ಪನೆಗಳು ಓಡಾಡ್ತಾವಲ್ಲ, ಇದೇ ಒಂದು ಕನಸು. ಈ ಪ್ರಪಂಚವೇ ಒಂದು ಕನಸೆಂದು ತಿಳಿ. ಅದನ್ನ ನಿಜಗೊಂಡ್ರು ಅದ್ನ ಹೇಳ್ತಾರೆ, ಇದನ್ನ ಕನಸೆಂದರಿ. ಪ್ರಪಂಚಕ್ಕೆ ಬಂದು ನೀನು ಸಾರ ವಿಚಾರ ಮಾಡಿದಿ,
ಸದ್ಗುರುಗಳಿಗೆ ಶರಣ ಹೋಗಿ ಅವರ ನಿರೂಪಣದ ಸಾರವನ್ನು ತೆಗೆದು ಪ್ರತ್ಯಕ್ಷವಾಗಿ ಅದರ ವಿಚಾರ ಮಾಡುತ್ತಿರುವಿ. ಆದರೆ ಅನುಭವ ತಕ್ಕೊಳ್ಳಲು ಮಾತುಗಳೆಲ್ಲವೂ ಸುಳ್ಳಾಗಿ ವಾಸ್ತವಾದ ವಿಶ್ರಾಂತಿ ಯಾರು ಅಂತ ಕೇಳ್ರಿ. ಏನಾದ್ರೂ ಅತಿ ಶ್ರೇಷ್ಠವಾದದ್ದು ಅಮೂಲ್ಯವಾದನ್ನ ತಿಳಿಬೇಕು ಅನ್ನೋದಾಗಿದ್ರೆ ನಾನ್ ಯಾರಿದ್ದೇನೆ ಅನ್ನೋದನ್ನ ಯಾರು ಹೇಳ್ತಾರ ಅದನ್ನ ಕೇಳ್ರಿ, ಅದನ್ನ ತಿಳಿರಿ ಅಂತ ಹೇಳ್ತಾರೆ. ಇದರ ಮರ್ಮ ಗೊತ್ತಾದ್ರೆ ಇಲ್ಲಿ ನಿದ್ದೆ ಮಾಡಿದ್ ಯಾವುದು, ಕನಸು ಯಾರೇ ಬಿತ್ತು, ಇವೆರಡು ನೋಡ್ಕೊಂತಿದ್ದಾನೆ ಯಾರು, ಮೂರವಸ್ಥೆಗಳಿಗೂ ಸಾಕ್ಷಿದ್ದಾನೆ ಯಾರು ಅಂತ ಗೊತ್ತಾದಾಗ ಅದೆಲ್ಲದು ಗೊಂದಲ ನಿವಾರಣೆ ಆಗ್ತದೆ. ಅದು ಆ ಸಾಕ್ಷಿಯಾಗಿರ್ತಕ್ಕಂಥ ತಾನೇ ಅನ್ನೋದು ಗೊತ್ತಾಗ್ತದೆ. ತಾನೇ ಅನ್ನೋದು ಗೊತ್ತಾದಾಗ ಈ ಚರ್ಚೆಯ ಚರ್ಚೆಗಳೆಲ್ಲವೂ ನಿಂತು ಹೋಗ್ತವೆ. ಜ್ಞಾನದ ಅಕಲನೆಯಾಗಲು ಅಂತರಂಗದಲ್ಲಿ ಅನುಭವ ಬಂದಿತು ಅಂದ್ರ ಆ ಜ್ಞಾನದ ಅನುಭವ ಮತನ ಆಗೋದ್ರಿಂದ, ಅಕಲನ ಆಗೋದ್ರಿಂದ ಅಂದ್ರೆ ನಮ್ಮ ಅಂತರಂಗದೊಳಗೆ ಮನ ಮುಟ್ಟೋದು ನಮಗ್ ಗೊತ್ತಾದ್ಮೇಲೆ ಅದ್ರ ಪೂರ್ಣ ಸ್ಥಿತಿ ನಮಗ್ ಗೊತ್ತಾಗ್ತದೆ. ಇಷ್ಟನೇ ನನಗೆ ಅನುಭವ ಬಂದಿತ್ತೆಂದು ಹಾಗೂ ಇದೇ ನಿಜವಾದ ಎಚ್ಚರಿಕೆಯೆಂದು ನಿನಗೆ ಅನಿಸುತ್ತದಲ್ಲ, ಅದರ ಅರ್ಥವು ನಿನ್ನ ಕೇವಲ ಭ್ರಮೆಯು ನಷ್ಟವಾಗಿಲ್ಲವೆಂದಿರುವುದು. ನಿನಗೇನಾರ ನನಗ್ ಗೊತ್ತಾಗೈತಿ, ನನಗೆ ಹೆಸರಾಗೈತಿ, ನನಗೆ ಇಪ್ಪಟ್ಟು ಏನಿಲ್ಲ, ಅದಿಲ್ಲ ಇದಿಲ್ಲ ಅಂತ ನೀನ್ ಏನಾರ ಮಾತಾಡ್ತಿ ಅಂದ್ರ ನೀನ್ ಇನ್ನು ನಿದ್ಗೆಣ್ಣಾಗ ಮಾತಾಡ್ತಿ, ಇನ್ನು ಭ್ರಮೆ ಒಳಗ್ ಮಾತಾಡ್ತಿ, ಇನ್ನು ಪೂರ್ಣ ಆಗಿಲ್ಲ. ಅದರ ಅರ್ಥವು ನಿನ್ನ ಕೇವಲ ಭ್ರಮೆಯ ನಷ್ಟವಾಗಿಲ್ಲವೆಂದಿರುವುದು. ನಿನಗಿನ್ನು ಭ್ರಷ್ಟ ಹೋಗಿಲ್ಲ, ಇನ್ನು ಭ್ರಮೆ ಹಂಗೆ ಐತಿ. ಅನುಭವವು ಕೇವಲ ಅನುಭವದಲ್ಲೇ ಅಡಗಿತು, ಅನುಭವದ ಹೊರತಾಗಿ ಅನುಭವ ಬಂದಿತು ಎಂದು ಅನ್ನುವುದಾದರೂ ಕನಸಿನಲ್ಲಿಯದೇ ನನಗೆ ಅದರ ಅನುಭವ ಆಗೈತಿ, ಇದರ ಅನುಭವ ಆಗೈತಿ, ನಾನ್ ಧ್ಯಾನಕ್ಕೆ ಕುಂತ ನನಗೆ ಆಗಾಗ್ತದೆ ಹೀಗಾಗ್ತದೆ ಅಂತ ಏನೆಲ್ಲ ನಾವು ಹೇಳ್ತೇವೆ ಅಂದ್ರೂ ಕೂಡ ಅವೆಲ್ಲವೂ ಅನುಭವದೊಳಗ ಅಡಿಗೆ ಹೋಗ್ತವು. ಹೀಗೆ ಅನ್ನುವ ನೀನೇನು ಎಚ್ಚರವಾಗಿಲ್ಲಪ್ಪ, ನಾನು ಎಚ್ಚರಾಗಿರುವೆನೆಂದು ನಿನಗೆ ಅನಿಸುವುದಾದರೂ ನೀನು ನಿಜವಾಗಿಯೂ ಕನಸಿನ ಬಡಬಡಿಕೆಯಲ್ಲಿಯೇ ಇರುವೆ. ಅರ್ಥಾತ್ ನೀನು ಜನ್ಮ ರಹಿತನಾದ ಆತ್ಮನೇ ನಾನೆಂದು ಕನಸಿನಲ್ಲಿಯೇ ಕನಕರಿಸುತ್ತಿರುವೆ. ನಿನಗೆ ಸುಮ್ಮನೆ ಎಚ್ಚರಿಕೆಯ ಭಾಷವಿದ್ದು ನಿನ್ನ ಕನಸಿನ ಉರ್ಮಿ ಹೋಗಿಯೇ ಇಲ್ಲ. ಅಂದ್ರ ಅದೇನ್ ಹೇಳ್ತದೆ, ನಾನು ಜ್ಞಾನಿ ಅದನಿ, ನನಗೆಲ್ಲ ಗೊತ್ತಾಗ್ತದೆ, ನಾನು ಈ ಜಾಗ್ರ ಸ್ವಪ್ನ ಸುಸ್ವಪ್ನಗಳನ್ನ ಅರಿತದನಿ, ನನಗೆ ಗೊತ್ತಾಯ್ತು ಅಂತ ನೀನ್ ಏನಾರ ಅಲ್ಲಿ ನಾನು ಅನ್ನೋದೊಂದು ಏನಾರ ತಗೊಂಬಂದಿದಿ ಅಂದ್ರೆ ನೀನಿನ್ನು ಎಲ್ಲಾ ನುಡಿಗಳನ್ನು ಕನಸಿನಾಗೆ ಮಾತಾಡ್ತಿದೀಯಾ. ಅವು ಯಾವ ಇನ್ನು ಪೂರ್ಣ ಸ್ಥಿತಿಗೆ ಬಂದೇ ಇಲ್ಲ. ಅದು ನಿಮ್ಗೆ ಅದು ಪೂರ್ಣ ತಂದ್ಕೊಡ್ಲಾರ್ದು. ನೀನ್ ಹೇಳ್ತಿದೀಯ ಮಾತಾಡ್ತಿದೀಯ ಅಂದ್ರ ಅದು ಕನಸಿನೊಳಗೆ ನೀನ್ ಮಾತಾಡ್ತಿದೀಯ ಅಂತ ತಿಳಿಬೇಕು. ಕರೆ ಜಾಗೃತಿಯು ಅದರ ಆಚೆಗಿರುವುದು. ನಿಜವಾದ ಜಾಗೃತಿ ಐತಂದ್ರ ಜಾಗ್ರ ಸ್ವಪ್ನ ಸುಸುಪ್ತಿಗಳಿಂದ ಆ ಕಡೆಗೆ ಇರ್ತಕ್ಕಂಥದ್ದು. ನೀನು ಅಲ್ಲಿ ನಾನು ನೀನು ಅನ್ನೋದು ಏನೊಂದು ಏನಿಲ್ಲ ಪೂರ್ಣ ಸ್ಥಿತಿನೇ ಪೂರ್ಣ. ನೀನ್ ಏನಾರ ಒಂದ್ ಹೇಳಕ್ ಕೇಳ್ತಿ ಮಾಡ್ತಿದಿ ಅಂದ್ರ ನೀನ್ ಇನ್ನ ಗೊಂದಲದಲ್ಲಿ ಇದ್ದೀಯ. ಅದನ್ನ ಹೇಳಲಿಕ್ಕೆ ಹೇಗೆ ಬಂದಿತು
ಅಲ್ಲಿ ವಿಚಾರದ ಧಾರಣ ಶಕ್ತಿಯೇ ನಷ್ಟವಾಗುವುದು. ಆದ್ದರಿಂದ ಆ ನಿಜ ಸಮಾಧಾನವು ಮಾತಾಡಲಿಕ್ಕಾಗಿಯೇ ಬರಲಾರದೆಂಬುದು ನಿಶ್ಶಬ್ದದ ಮರ್ಮದ ಗುರುತಾಗಿರುವುದನ್ನು ಕಂಡುಹಿಡಿಯಿರಿ. ಅಂದ್ರ ನಿನ್ನ ಏನೆಲ್ಲ ಇವನ್ನ ನಾವ್ ಹೇಳ್ತವಿ, ನೋಡ್ತವಿ, ಮಾಡ್ತವಿ, ನಾನ್ ಖಂಡನೆ ಮಂಡನೆ ಮಾಡ್ತಾನೆ ಅಂದ್ರ ಇದೆಲ್ಲದ ಇದಾಗ್ತತಿ. ಅಲ್ಲಿ ಶಬ್ದವೇ ಇಲ್ದಂಗ ಆಗ್ತತಿ, ಏನೊಂದು ಇಲ್ದಂಗ ಆಗ್ತತಿ. ಅಲ್ಲಿ ಅನಿರ್ವಚನ ಸ್ಥಿತಿಗೆ ಬರ್ತತಿ. ಆ ವಚನವಿಲ್ಲ, ಕೇವಲ ಮೌನ, ಕೇವಲ ಆನಂದಂ ಪರಮಾನಂದಂ ಅಂತ ಬರ್ತದಲ್ಲ, ಏಕಂ ನಿತ್ಯಂ ವಿಮಲಂ ಅಚನಂ ಅನ್ನೋ ವಿಚಾರ. ಅಲ್ಲಿ ಕೇವಲ ಅದು ಒಂದೊಂದೇ ಇರ್ತದೆ, ಅಲ್ಲಿ ಬೇರೆ ಏನೊಂದಿರಲ್ಲ. ನೀನು ಈ ಸಮಾಸದ ಪ್ರಾರಂಭಕ್ಕೆ ಕೇಳಿದ ಪರಿಪೂರ್ಣ ಸಮಾಧಾನದ ಸ್ಥಿತಿಯೇ ಈಗಿರುವುದು. ಅಂದ್ರ ಈ ಅಧ್ಯಾಯದೊಳಗೆ ಏನ್ ಹೇಳ್ತಂದ್ರ, ಪರಿಪೂರ್ಣವಾಗಿ ಈ ಸಮಾಧಾನಕ್ಕಾಗಿ ಅಥವಾ ನಿನ್ನ ಕಲ್ಪನೆಗಳನ್ನೆಲ್ಲ ನೀನ್ ಏನೇನ್ ನೋಡ್ತೀನಿ, ನೀನೇನ್ ಮಾಡ್ತೀನಿ ಅಂದ್ರ ಅವು ಎಲ್ಲಿ ನಿನ್ನ ಅನುಭವದೊಳಗದವಂದ್ರ ಅನುಭವದ ಆ ಕಡೆಗೆ ಇರ್ತಕ್ಕಂಥದ್ದು. ಅಲ್ಲಿ ನೋಡುವನು ಮತ್ತು ನೋಡಿಸಿಕೊಳ್ಳುವನಿಗೆ ದೃಕ್ದೃಶ್ಯಕ್ಕೆ ಆಧಾರವಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪವೇ ನೀನಿದೆ ಅಂತ ಹೇಳ್ತದೆ. ನಾವು ಮೇಲೆ ಹೇಳಿದ ರೀತಿಯಲ್ಲಿ ಅದನ್ನು ಹೇಳಲಿಕ್ಕೆ ಬರಲಾರದಂತದ್ದಿರುತ್ತದೆ. ನಾವೀಗ ಹೇಳಿದೇವಂದ್ರೆ ಇದು ಹೇಳಕ್ಕೂ ಇದು ಏನೋ ನಮ್ಮ ಬುದ್ಧಿಮಟ್ಟಕ್ಕೆ ತಿಳಿಕೈತಿ, ನಾವು ಇಷ್ಟು ಹೇಳ್ತೇವೆ, ಅದು ಇದಕ್ಕಿಂತ ಪೂರ್ಣ ಬೇರೆನೆ ಐತಿ ಅನ್ನೋ ವಿಚಾರವನ್ನ ಹೇಳ್ತಾರೆ. ಇಷ್ಟು ವಿವರಣೆಯನ್ನು ಸ್ತೋತ್ರಗಳು ಗಳಿಗೆ ಗುರುತು ಸಿಕ್ಕಿತ್ತು. ಇತಿ ದಾಸಬೋಧ ಗುರು ಶಿಷ್ಯ ಸಂಜ್ಞಾದ ದಶಕ ಅನಿರ್ವಚನ ನಿರೂಪಣಾ ನಾಮದಶಂ ಸಮಾಸ ಮುಕ್ತಾಯ. ಅಂದ್ರೆ ಇಲ್ಲಿ ನಾವು ಈ ಅನಿರ್ವಚನವಾಗಿದ್ದಂದ್ರೆ ಅದು ಏನೊಂದೇಲದ ಪೂರ್ಣ ಸ್ಥಿತಿ, ಆದ್ರೆ ನಮ್ಮ ಬುದ್ಧಿ ಮಟ್ಟಕ್ಕೆ ಸಿಲುಕಿದಷ್ಟನ್ನ ನಾವ್ ಹೇಳಿದೇವಿ ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ದಶಕ 7 ಚತುರ್ದಶ ಬ್ರಹ್ಮ ನಿರೂಪಣಾ ಸಮಾಸ 1 ಮಂಗಲಾಚರಣೆ ನಿರೂಪಣೆ ನುಡಿ 61. ಜ್ಞಾನಿಗಳು ಮೂಲ ಪುರುಷನು ಆನಂದಭರಿತನು, ಮುಖಮುದ್ರೆಯುಳ್ಳವನು, ಏಕದಂತನು, 3 ಕಣ್ಣುಗಳಿದ್ದವನು, 4 ಕೈಗಳುಳ್ಳವನು, ಕೈಯಲ್ಲಿ ಕೊಡಲಿ ಹಿಡಿದವನು ಆದ ಗಣೇಶನಿಗೆ ನಮಸ್ಕಾರವು. ಕುಬೇರನಿಂದ ಧನವು, ವೇದದಿಂದ ಪಾರಮಾರ್ಥವು, ಲಕ್ಷ್ಮಿಯಿಂದ ಶ್ರೀಮಂತಿಕೆಯು ಭಾಗ್ಯ ಪಡೆದಂತೆ ಆಜ್ಞನಾದ ಮಂಗಲ ಮೂರ್ತಿ ಗಣೇಶನಿಂದ ಎಲ್ಲಾ ವಿದ್ಯೆಗಳು ಪ್ರಚಲಿತವಾಗಿರುವವು. ಹಾಗೂ ಅದರಿಂದಲೇ ಕವಿಗಳ ಸುಂದರ ಗದ್ಯ ಪದ್ಯ ರಚಿಸಲು ಶಕ್ತರಾದರು. ಶ್ರೀಮಂತರ ಮಕ್ಕಳು ವಿವಿಧ ಆಭರಣಗಳಿಂದ ಚಂದ ಕಾಣಿಸುವಂತೆ ಕವಿಗಳು ಮೂಲ ಪುರುಷನ ಆಶ್ರಯದಿಂದ ಶೋಭಿಸುತ್ತಾರೆ. ಇಂತಹ ವಿದ್ಯಾಶ್ರಯನು ಜ್ಞಾನ ಪ್ರಕಾಶದಿಂದ ಬೆಳಗುವ ಪೂರ್ಣ ಚಂದ್ರಮನು, ಅನುಭವ ಸಮುದ್ರಕ್ಕೆ ಭರತಿ ತರುವವನು, ಎಲ್ಲ ಕರ್ತವ್ಯತೆಗೆ ಮೊದಲಿಗನು, ಮೂಲಾರಂಭ ಮೂಲ ಪುರುಷನು ಮತ್ತು ಪರಸ್ಪರ ಸ್ವಯಂಭು ಪರಬ್ರಹ್ಮನು ಆದ ಗಣೇಶನಿಗೆ ನಮಸ್ಕರಿಸುತ್ತೇವೆ. ಅಂದ್ರೆ ಇಲ್ಲಿ ಗಣೇಶನಿಗೆ ವರ್ಣನೆ ಮಾಡ್ತಾರ. ಯಾಕಂದ್ರ ಗಣೇಶ ಅಂದ್ರೆ ಪರಿಪೂರ್ಣ ಜ್ಞಾನದ ಸ್ವರೂಪ. ಪರಿಪೂರ್ಣವಾಗಿರ್ತ ಜ್ಞಾನಕ್ಕೆ ಯಾವುದೇ ವಿಘ್ನಗಳಾಗ್ಲಿ, ಯಾವುದೇ ದೋಷಗಳಾಗ್ಲಿ, ಲೋಪಗಳಾಗ್ಲಿ ಏನೊಂದು ಆಗಲಾರದು ಅನ್ನೋದ್ರದ್ದು ಪೂರ್ತಿಗೋಸ್ಕರ ಆತನ ಗಣೇಶನಿಗೆ ದೊಡ್ಡ ಕಿವಿ ಐತಂದ್ರ ಆ ಪರಬ್ರಹ್ಮ ವಿಚಾರವನ್ನ ಪಾರಮಾರ್ಥ ವಿಚಾರವನ್ನ ಕೇಳಲಿ ಅಂತ. ಕೊಂಡ್ಲಿ ಯಾಕೆ ಮೂಗು ದೊಡ್ಡದೈತಿ, ಯಾಕೆ ಶುದ್ಧ ಐತಂದ್ರ ಯಾವಾಗ್ಲೂ ಆ ಬ್ರಹ್ಮದ ಸ್ಥಾನದೊಳಗ ಆ ಯೋಗದಲ್ಲಿ, ಆ ಪವನ ಯೋಗದಲ್ಲಿ ಲೀನವಾಗ್ಲಿ ಅಂತ. ಯಾಕೆ ದೊಡ್ಡದೈತಿ ಅಂದ್ರ ಎಲ್ಲ ಬರ್ತಕ್ಕಂತ ಎಲ್ಲ ಸರ್ವ ಸುಖ ದುಃಖಗಳನ್ನ ನನ್ನ ಒಡಲೊಳಗೆ ಹಾಕ್ಯಂಡು ಹೊರಗ್ ಪ್ರತಿರೋಧಿಸಂತ ಇರ್ಲಿ ಅಂತ. ಸರ್ಪನ್ನ ಯಾಕೆ ಕಟ್ಟಿರ್ತಾರಂದ್ರ ಅವನ ಮನಸ್ಸು ಸದಾ ಏಕಾಗ್ರದಿಂದ ನಿಂತಿರ್ತತಿ. ಆ ಕುಂಡಲಿನಿ ಶಕ್ತಿ ಯಾವಾಗ್ಲೂ ಜಾಗೃತನಾಗಿರ್ತಾನೆ ಅನ್ನೋ ವಿಚಾರವನ್ನ ಗಣೇಶನ್ಗೆ ಹೇಳ್ತಾರೆ. ಆ ಗಣೇಶ ಅಂದ್ರೆ ಒಟ್ಟಾರೆ ಒಂದೇ ವಾಕ್ಯದಾಗ ತಗೋಬೇಕಂದ್ರ ಪರಿಪೂರ್ಣ ಜ್ಞಾನ ಸ್ವರೂಪವೇ ಗಣೇಶ. ಈ ಮೂಲ ಪುರುಷನಿಂದ ಪ್ರಕೃತಿಯಾದಳು, ಸೂರ್ಯನಿಂದ ಮೃಗಜಲದ ನದಿಯು ಹರಿಯುವಂತೆ ಶಾರದೆಯು ಮೂಲ ಪುರುಷನ ಇಚ್ಛಾ ಮಾತ್ರದ ಮಗಳಾಗಿರುವಳು. ಆದರೆ ಅವಳ ಮಿಥ್ಯೆ ಎನ್ನುವುದರಲ್ಲಿಯೇ ತೊಡಕಿಸುವಳು. ಮಾಯಾಕಿತನದಲ್ಲಿ ಒಳ್ಳೆ ಕೈ ಚಳಕವಿರುವವಳು. ವ್ಯಾಕಾರನನ್ನೇ ಬೇರೆತನದಿಂದ ಭ್ರಮೆಗೊಳಿಸುವಳು. ಈಗ ಏನ್ ಮಾಡ್ತದಳಪ್ಪ ಅಂತಂದ್ರೆ ಶಾರದಾ ದೇವಿ ತನ್ನಂತೆ ಕರ್ಕೊಂಡು ಮೋಡಿಗೆ ಸಿಲುಕಿಸ್ಬಿಡ್ತಾಳೆ. ಸಂಗೀತ ಹೇಳ್ತಾ 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 ಆ ಸಂಗೀತದ ಶಬ್ದಕ್ಕೆ ಮರೆ ಹೋಗುವಂತೆ ಇಲ್ಲಿ
ಆ ವಚನಗಳನ್ನ ಅಥವಾ ನುಡಿಗಳನ್ನ ಹೇಳ್ತಾ ಹೇಳ್ತಾ ಅವುಗಳಿಂದ ಹೋಗಂತೆ, ತನ್ನ ಮೂಲ ಸ್ವರೂಪವನ್ನೇ ಮರೆತು ಅವುಗಳಿಂದ ಹೋಗುವಂತೆ ಈಕ್ ಮಾಡ್ತಾಳೆ. ಈಕಿಂದ ಸುತ್ತರೆಯರನ್ನ ಪಂಡಿತ ಮೂರ್ಖರು ಅಂತ ಕರೀತಾರೆ. ಈಕಿ ಜ್ಞಾನದಿಂದ, ಈಕಿ ಕೈ ಕೆಳಕದಿಂದ ಅವ್ರನ್ನೆಲ್ಲರನ್ನು ಮಾಯೆ ಮೋಹಗೊಳಿಸಿ ಬಿಡ್ತಾಳ. ಆಕಿ ದ್ವೈತದ ತಾಯಿಯು, ದ್ವೈತದ ಕಣಿಯು. ಈಕಿ ದ್ವೈತದ ತಾಯಿನೂ ಹೌದು, ಅದ್ವೈತದ ಕಣಿಯೂ ಹೌದು. ಅನಂತ ಬ್ರಹ್ಮಾಂಡಗಳ ಅಚ್ಛಾದನವೂ ಆಗಿದ್ದಾಳೆ. ಅವಳು ಅಸಂಖ್ಯ ಜಗತ್ತುಗಳ ಫಲಭಾರದ ಔದುಂಬರ ವೃಕ್ಷವೇ ಹೌದು. ಆಕಿ ಜ್ಞಾನಕ್ಕೂ ಹೌದು, ಅಜ್ಞಾನಕ್ಕೂ ಹೌದು, ಮಾಯೇನೂ ಹೌದು, ಮತ್ತ ಮಾಯೆಯನ್ನ ಹೋಗಲಾಡಿಸುವಂತ ಆ ಬ್ರಹ್ಮದ ನುಡಿಗಳನ್ನ ಕೊಡುವಂತವಳು ಹೌದು. ಈಕಿ ಎಲ್ಲಾದ್ರ ಕಡೆಗೆ ತನ್ನ ಪ್ರಭಾವವನ್ನ ಬೀರಿರ್ತಾಳೆ. ಆತನು ಮೂಲ ಪುರುಷನ ಮಗಳಾದ ಇವಳು ಅವನ ಅಸ್ತಿತ್ವಕ್ಕೆ ಪ್ರಕಟತೆ ತಂದುದರಿಂದ ಆತನ ತಾಯಿಯೂ ಆಗಿದ್ದಾಳೆ. ಆದಿಪುರುಷನ ಸತ್ತ ರೂಪಳಾದ ಇಂಥ ವೇದ ಮಾತೆಯನ್ನು ನಮಸ್ಕರಿಸುತ್ತೇವೆ. ಈಕೆ ಆತನ ಸ್ವರೂಪವನ್ನೇ ಮತ್ತೆ ಈ ವಾಣಿಯ ಮುಖಾಂತರ ಎಲ್ಲರಿಗೂ ಕೊಡ್ತಾಳಂದ್ರ ಆ ಮೂಲ ಪುರುಷನಿಗೆ ತಾಯಿನೂ ಆಗ್ತಾಳೆ, ಎಲ್ಲಾ ಸ್ವರೂಪದಲ್ಲೂ ಆಗ್ತಾಳೆ. ಇನ್ನು ಸಮರ್ಥ ಸದ್ಗುರುವನ್ನು ಸ್ಮರಿಸುತ್ತೇವೆ. ಸದ್ಗುರುವಿನ ಕೃಪಾ ದೃಷ್ಟಿಯಿಂದ ಆನಂದದ ಮಳೆಗೆರೆದು ಎಲ್ಲಾ ವಿಶ್ವವೇ ಆನಂದಮಯವಾಗುವುದು. ಅಷ್ಟೇ ಏಕೆ, ಸದ್ಗುರುವ ಆನಂದದ ನಿರ್ಮಾಣಕರ್ತನು, ಸಾಯಜ್ಜದ ಮುಕ್ತಿಯ ಒಡೆಯನು. ಅಂದ್ರೆ ಆ ಸದ್ಗುರು ಅಂತಾನು ಅವನು ಈ ಮಳೆ ಬಂದ್ರೆ ಇದು ಒಂದೂರಿಗಾದ್ರೆ ಒಂದೂರಿಗಾಗಿರಲ್ಲ, ಇದಕ್ಕಾದ್ರೆ ಇದಕ್ಕಾಗಿರಲ್ಲ. ಆದ್ರೆ ಸದ್ಗುರುವಿನ ಜ್ಞಾನಾಮೃತದ ವಾಣಿಯು ಇಡೀ ಬ್ರಹ್ಮಾಂಡವನ್ನೇ ತೋಯಿಸುವುದು. ಮಳೆ ಬಂದಾಗ, ಮಳೆ ಸಮೃದ್ಧಿಯಾದ ಬಂದಾಗ ಭೂಮಿಯು ಸಂಪೂರ್ಣ ನೀರನ್ನು ಉಂಡು ಎಲ್ಲಾ ಬೆಳೆಗಳನ್ನ ಫಲಗಳನ್ನ ಚೆನ್ನಾಗಿ ಕೊಡುವಂತೆ ಈ ವೇದ ಜ್ಞಾನ, ಶಾರದಾ ದೇವಿಯ ಜ್ಞಾನ ವಿಚಾರವನ್ನ ತಿಳಿದಂತ ಮನುಷ್ಯನು ಎಲ್ಲಾ ಸಕಲ ಫಲಗಳನ್ನು ನೀಡಬಲ್ಲವನಾಗ್ತಾನೆ. ಅದು ಆ ಗುರು ಕೃಪೆಯಿಂದ. ಆ ಮುಕ್ತಿಯ ಒಡೆಯನು, ಕೈವಲ್ಯ ಪದ ಕೊಡುವ ದಾತನು, ದೀನ ಬಂಧುವು ಇರುವನು. ಮುಮುಕ್ಷ ರೂಪಿ ಜಾತಕ ಪಕ್ಷಿಗಳ ಕರುಣ ಧ್ವನಿಯಿಂದ ಮೊರೆ ಇಡುತ್ತಾ ಆಕಾಶದ ಕಡೆಗೆ ದೃಷ್ಟಿ ಹತ್ತಿರಲು ಸದ್ಗುರು ಕೃಪೆಯು ಮೋಡವು ಅವುಗಳ ಮೇಲೆ ಎರಗಿ ಮಳೆಗೆರೆಯುತ್ತದೆ. ಅಥವಾ ಸದ್ಗುರುವು ಭವ ಸಮುದ್ರದಲ್ಲಿ ಬಿದ್ದ ಜೀವರನ್ನು ಬೋಧದಿಂದ ದಡ ಮುಟ್ಟಿಸುವ ಹಡಗು. ಇಲ್ಲಿ ಯಾರು ಈ ಮುಮುಕ್ಷುಗಳಾಗಿರ್ತಕ್ಕಂಥವೇ ಗುರುವೇ, ನನ್ನ ಅಜ್ಞಾನವನ್ನ, ಅಂತರಂಗದ ಅಜ್ಞಾನವನ್ನ ಕಳೆದು ಜ್ಞಾನಕ್ ನೀನ್ ಹಚ್ಚಪ್ಪ ಅಂತ ಮರ ಇಟ್ಟಾಗ ಆತ ಆ ಜ್ಞಾನದ ಮಳೆಯನ್ನ ಕೊಡ್ತಾನೆ. ಇಲ್ಲಿ ಸ್ವಾತಿ ಮಳೆ ಬಂದಾಗ ಕಪ್ಪೆ ಚಿಪ್ಪು ಮುತ್ತಾತ ಅಂತ ಹೇಳ್ತೇವೆ. ಆ ಕಪ್ಪೆ ಚಿಪ್ಪು ಸ್ವಾತಿ ಮಳೆಗೆ ಬಾಯಿ ತೆಗೆದಿರ್ತತಿ ಅಂತ ಹೇಳ್ತೇವೆ. ಅರ್ಥಾತ್ ಮುಮುಕ್ಷುಗಳಾಗಿರ್ತಕ್ಕಂಥವ್ರು ಗುರುವಿನ ಜ್ಞಾನದ ನುಡಿಗೆ ತಮ್ಮ ಹೃದಯವನ್ನ, ತಮ್ಮ ಮನವನ್ನ ತೆರೆದಿರ್ತಾರೆ. ಅಂತ ಮನವನ್ನ ತೆರೆದಾಗ ಗುರುವಾಣಿ ಎಂಬ ಸ್ವಾತಿ ಮಳೆ ಆ ಕಪ್ಪೆ ಅಲ್ಲಿ ಹೊರಗೆ ಹೆಂಗ್ ಕಪ್ಪೆ ಚಿಪ್ನೊಳಗೆ ಬಿದ್ದಾಗ ಅದು ಮುತ್ತು ಹೆಂಗ್ ಆಗ್ತದೆ ಅಂತಾರೋ, ಅರ್ಥಾತ್ ಇಲ್ಲಿ ನಮ್ಮೊಳಗೆ ಆ ಮಹಾತ್ಮರ ವಾಣಿಗಳು ನಮ್ಮ ಹೃದಯದೊಳಗೆ ಬಿದ್ದಾಗ ನಾವು ಕೂಡ ಮುಕ್ತರಾಗ್ತವಿ ಅನ್ನೋ ತಾತ್ಪರ್ಯವನ್ನ ತಗೋಬೇಕಾಗ್ತದೆ. ಇಲ್ಲಿ ಭವಸಾಗರವನ್ನ ದಾಟಿಸುವ ಮಹಾ ಹಡಗು ಯಾವ್ದಪ್ಪ ಅಂದ್ರ ಆ ಗುರುವು. ಭಾವಿಕರಿಗೆ ಭಯಂಕರ ತಿರುಗಣೆಯಲ್ಲಿ ಆಧಾರನು ಆಗಿದ್ದಾನೆ. ಅವನು ಕಾಲನ ನಿಯಾಮಕನು, ಸಂಕಟದಲ್ಲಿ ಪಾರು ಮಾಡುವನು, ಹಾಗೂ ಭಾವಿಕರ ಅತ್ಯಂತ ಪ್ರೀತಿಯ ತಾಯಿಯೂ ಇರುವನು. ಅವನೇ ಆ ಪರದ ಸಾರ್ಥಕತೆಯ ಆಧಾರನು, ವಿಶ್ರಾಂತಿಯು, ಆಶ್ರಯನು ಮತ್ತು ಸುಖದ ತವರು ಮನೆಯಾದ ಕೇವಲ ಆನಂದ ರೂಪನಾಗಿದ್ದಾನೆ. ಇಂಥ ಪರಿಪೂರ್ಣ ಸದ್ಗುರುಗಳಿಂದ ವೇದ ಭಾವನೆಯ ಸೂತ್ರ ನಡೆಯುವುದು. ನಾನು ಆ ಪ್ರಭುವಿಗೆ ದೇಹದ ಹೊರತಾಗಿಯೇ ನಮಸ್ಕಾರ ಮಾಡುತ್ತೇನೆ. ಹಾಗೆಯೇ ಸಾಧು ಸಂತ ಸಜ್ಜನರನ್ನು ಮತ್ತು ಸ್ತೋತ್ರಗಳನ್ನು ನಮಸ್ಕರಿಸಿ ಈ ನಿರೂಪಣೆಯನ್ನು ಪ್ರಾರಂಭಿಸುವೆನು. ಅವಧಾನ ಕೊಡಬೇಕು. ಶರಣಾರ್ಥಿ ಪೂಜೆ. ಇಲ್ಲಿ ಸಮಯ ಆಯ್ತು, ಮುಂದುವರ್ಸನ್ರಿ. ಇಲ್ಲಿ ಏನ್ ಹೇಳ್ತಾರಂದ್ರ, ನಮಗೆಲ್ಲವೂ ಬೇಕಾಗಿದೆ ಅಂದ್ರ ಆ ಗುರುವಿನಿಂದ ಮಾತ್ರ ಸಾಧ್ಯ. ಯಾಕಂದ್ರ ಅವನ ಹತ್ರ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಇದ್ದಾನೆ. ಎಲ್ಲರ ಸುಖದ ತವರು ಮನೆ ಯಾವ್ದಪ್ಪ ಅಂದ್ರ ಆ ಸದ್ಗುರು. ಆ ಸದ್ಗುರಿನ ಹತ್ರನೇ
ಎಲ್ಲವೂ ಇದೆ ಆತ ಕಾಮಧೇನು ಕಲ್ಪವೃಕ್ಷವಿದ್ದಂತೆ ಬೇಡಿದ್ದನ್ನೆಲ್ಲ ನೀಡಬಲ್ಲ. ಶಿಷ್ಯನ ಅಂತರಂಗದ ಒಳಗೊಟ್ಟು ಅವನ ಎಲ್ಲ ಗುಣಾದಿಗಳನ್ನೆಲ್ಲ ಅವನು ಕಡ್ದಾಕ್ಬಲ್ಲ. ನಾನು ಅವನಿಗೆ ನಮಸ್ಕಾರ ಮಾಡ್ಬೇಕಂದ್ರ ಈ ದೇಹ ಭಾವವನ್ನು ಬಿಟ್ಟು ಕೇವಲ ಅರಿವಿನ ಭಾವದಿಂದನೇ ಆತಗೆ ನಮಸ್ಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಎಲ್ಲರಿಗೂ ಶರಣ ಶರಣಾಪ್ಪಾಜಿ. ಇನ್ನು ಉಳಿದ ಭಾಗವನ್ನ ನಾಳೆ ನೋಡೋಣ ತಂದೆ.